ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಓಂ ಶ್ರೀ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಮಕರ ರಾಶಿಯವರಾಗಿದೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಮಕರ ರಾಶಿ ಮೇಲೆ ಮಾಟ ಮಂತ್ರ ಪ್ರಯೋಗ ಆದಾಗ ಯಾವ ರೀತಿ ಪರಿಹಾರನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನಿವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಓಕೆ? ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿರತಕ್ಕಂತಹ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ಓಕೆ? ಮಕರ ರಾಶಿ ಅಧಿಪತಿಯಾಗಿರತಕ್ಕಂಥ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ನಾನು ಹಿಂದೆ ಮಾಡಿ ಹಾಕಿದ್ದೀನಿ. ಆದರೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಯಾವ ಸಂದರ್ಭದಲ್ಲಿ ಆಗುತ್ತೆ, ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಕರ ರಾಶಿಯವರು ಎದುರಿಸುತ್ತಾರೆ ಅಥವಾ ಅನುಭವಿಸುತ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಮತ್ತು ಮಕರ ರಾಶಿ ಬಗ್ಗೆ ತುಂಬ ವಿಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಹೋಗಿ ಒಮ್ಮೆ ನೋಡಿ, ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಮತ್ತು ಪ್ರಯತ್ನವನ್ನು ಮಾಡಿ. ಹಾಗೆ ಮಕರ ರಾಶಿ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರತಕ್ಕಂಥ ಪರಿಹಾರಗಳನ್ನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ನಾವು ಎರಡು ರೀತಿಯಾಗಿರತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಒಂದು ದೇವತಾ ಕಾರ್ಯಗಳನ್ನು ಮಾಡುವುದರ ಮೂಲಕ, ಮತ್ತೊಂದು ಮಾಂತ್ರಿಕ ಸಮಸ್ಯೆಗೆ ಪರಿಹಾರವನ್ನು ಪಡಿತಕ್ಕಂಥದ್ದು. ಇನ್ನೊಂದು ಮಾಂತ್ರಿಕ ಸಮಸ್ಯೆಗೆ ಮಾಟ ಪ್ರಯೋಗ ವಾಮಾಚಾರಕ್ಕೆ ಪರಿಹಾರವನ್ನು ಪಡೆಯತಕ್ಕಂಥದ್ದು ಮಾಡಬೇಕಾಗುತ್ತೆ. ಮೊದಲನೆಯದಾಗಿ ದೇವತಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಪಡೆಯಬೇಕಾಗುತ್ತೆ ಅಂತ ಹೇಳ್ತೀನಿ, ಗಮನವಿಟ್ಟು ನೋಡಿ. ಮತ್ತು ಮುಖ್ಯವಾಗಿ ಮಕರ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮನ ಆರಾಧನೆಯನ್ನು ನೀವು ಶನಿವಾರ ತಪ್ಪಿಸದೆ ಮಾಡಬೇಕಾಗುತ್ತೆ. ಶನಿವಾರದ ದಿನ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಬನ್ನಿ ಮರ ಇದ್ದರೆ ಒಂದು 9 ಪ್ರದಕ್ಷಿಣೆ ಬನ್ನಿ ಮರಕ್ಕೆ ಹಾಕಿ ಬರ್ತಕ್ಕಂಥದ್ದು. ಬನ್ನಿ ಮರದ ಎಲೆಗಳನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಟುಕೊಳ್ಳುವಂಥದ್ದನ್ನು. ಅದೇ ರೀತಿಯಾಗಿ ಶನಿಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಅಂದರೆ ಓಂ ಶಂ ಶನೇಶ್ವರಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನಾದರೂ ಹೇಳ್ಕೊಳ್ಳಿ. ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನವಾಮಿ ಶನೇಶ್ವರಂ. ಈ ಒಂದು ಮಂತ್ರವನ್ನು ದಿನ ಬೆಳಗ್ಗೆ 11 ಸರಿ ಹೇಳಿ. ಈ ರೀತಿಯಾಗಿ 800 ಗ್ರಾಂ ಕರಿ ಎಳ್ಳನ್ನು, ಅಂದರೆ ಕರಿ ಎಳ್ಳು ಬರುತ್ತಲ್ಲ, ಅದು ಕಪ್ಪು ಎಳ್ಳು ಅಂತೀವಲ್ಲ, ಅದನ್ನು 5 ಶನಿವಾರ ದೇವಸ್ಥಾನಕ್ಕೆ, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಕೊಡುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಈ ಮೂಲಕವಾಗಿ ನಿಮ್ಮಲ್ಲಿ ಬೇಸಿಕ್ ಆಗಿ ಮಾಂತ್ರಿಕ ಸಮಸ್ಯೆಯನ್ನು ಎದುರಿಸಿರ್ತಕ್ಕಂತಹ ಬೇಸಿಕ್ ಶಕ್ತಿಯನ್ನು ಈ ಒಂದು ಗ್ರಹ ನಿಮಗೆ ಕೊಡುತ್ತೆ. ಯಾಕಂತಂದರೆ ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾತ್ಮ ಪಾಲಿಸಬೇಕಾದರೆ ನೀವು ಸಹ ಒಂದು ಮಾಂತ್ರಿಕ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ಒಂದು ಶಕ್ತಿ ಕೊಡತಕ್ಕಂಥದ್ದು ಮಾಡ್ತಾ ಇರ್ತಾನೆ. ಮೊದಲನೆಯದು, ಮಕರ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಗ್ರಹದ ಶತ್ರು ಅಂದರೆ ಗ್ರಹಗಳ ಸಂದರ್ಭಗಳಲ್ಲಿ ಮಾಂತ್ರಿಕ ಸಮಸ್ಯೆ ನಿಮಗೆ ಹೆಚ್ಚಿಗೆ ಆಗತಕ್ಕಂಥದ್ದು ಆಗ್ತಾ ಇರುತ್ತೆ. ಯಾರಾದರೂ ನಿಮ್ಮ ಕಂಡರೆ ಆಗದೇ ಇರತಕ್ಕಂಥವರು, ನಿಮ್ಮ ಕಂಡರೆ ಹೊಟ್ಟೆ ಕಿಚ್ಚು ಪಡತಕ್ಕಂಥವರು, ನಿಮ್ಮ ಏಳಿಗೆಯನ್ನು ಸಹಿಸದೇ ಇರುವವರು ವ್ಯಕ್ತಿಗಳು ಯಾರಾದರೂ ಮಾಟ ಪ್ರಯೋಗ ಪ್ರಬಲವಾಗಿ ಮಾಡಿದರೆ ಅದರ ಎಫೆಕ್ಟ್ ತುಂಬಾ ಇರುತ್ತೆ. ಮತ್ತು ಶತ್ರುಗ್ರಹಗಳ ಸಂದರ್ಭದಲ್ಲಿ ಹೆಚ್ಚಿಗೆ ನಡೀತಾ ಇರುತ್ತೆ. ಶತ್ರುಗ್ರಹಗಳ ದಶಾಭುಕ್ತಿ ಸಂದರ್ಭದಲ್ಲಿ ನಿಮಗೆ ಆ ರೀತಿ ಮಾಂತ್ರಿಕ ಸಮಸ್ಯೆ ಆಗ್ತಾ ಇರುತ್ತೆ. ಸಂದರ್ಭದಲ್ಲಿ ನೀವು ಶತ್ರುಗ್ರಹದ ಅಧಿದೇವತೆಯನ್ನು ಪೂಜೆ ಮಾಡುವುದರ ಮೂಲಕ ಈ ಒಂದು ಗ್ರಹದಿಂದ ಆಗ್ತಕ್ಕಂಥ ಸಮಸ್ಯೆಯಿಂದ ಹೊರಗಡೆ ಬರುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಶನಿ ಗ್ರಹಕ್ಕೆ ಶತ್ರುಗ್ರಹ ಯಾವುದು ಅಂದರೆ ರವಿಗ್ರಹ. ರವಿ ಮತ್ತು ಶನಿ ತಂದೆ ಮಕ್ಕಳು, ಆದರೂ ಸಹ ಇಬ್ಬರ ಮಧ್ಯದಲ್ಲಿ ಪುರಾಣದಲ್ಲಿ ಅವರದೇ ಆದಂತಹ ಆಗಿರತಕ್ಕಂಥ ಶತ್ರುತ್ವ ಇದೆ ಅಂತ ನಾವು ಹೇಳ್ತೀವಿ. ಆದ್ದರಿಂದ ರವಿಗ್ರಹದ ಅಧಿದೇವತೆಯಾಗಿರ್ತಕ್ಕಂಥ ಶಿವನ ಆರಾಧನೆಯನ್ನು ಭಾನುವಾರ ಮತ್ತು ಸೋಮವಾರದಲ್ಲಿ ನೀವು ಮಾಡಬೇಕಾಗುತ್ತೆ. ಭಾನುವಾರ ಅಥವಾ ಸೋಮವಾರದ ದಿನ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಹಾಕಿ ಬರುವಂಥದ್ದು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಸೋಮವಾರ, ಶನಿವಾರ, ಮಂಗಳವಾರ ಮತ್ತು ಶುಕ್ರವಾರ ಮಾಂಸಾಹಾರವನ್ನು ನೀವು ಬಿಡಬೇಕಾಗುತ್ತೆ. ಹಾಗೆ 1 kg ಗೋಧಿಯನ್ನು ಭಾನುವಾರದ ದಿನ ಅಥವಾ ಸೋಮವಾರದ ದಿನ ನೀವು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬರುವಂಥದ್ದನ್ನು ಮಾಡಬೇಕಾಗುತ್ತೆ. ಸೋಮವಾರ ದಿನ ಗಾಯತ್ರಿ ಮಂತ್ರ ಹೇಳುವಂಥದ್ದು
ಇದರ ಜೊತೆಯಲ್ಲಿ ನೀವು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬರುವಂಥದ್ದನ್ನು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದರೆ ಅಲ್ಲಿ ನಾಗರಕಟ್ಟೆ ಅಂದರೆ ಅಶ್ವತ್ಥಕಟ್ಟೆಗಳು ಇರ್ತವಲ್ಲ, ಅಲ್ಲಿ ನಿಮಗೆ ಖಂಡಿತ ನಾಗರಕಟ್ಟೆ ಇದ್ದೇ ಇರುತ್ತೆ. ಒಂದು 9 ಪ್ರದಕ್ಷಿಣೆ ಹಾಕಿ ಬರ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಈ ಮೂಲಕವಾಗಿ ಶತ್ರುಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡುವುದರ ಮೂಲಕ ಸಮಸ್ಯೆ ವಿರುದ್ಧ ಹೋರಾಟಕ್ಕೆ ನಿಮಗೊಂದು ಶಕ್ತಿ ನಿಮಗೆ ಸಿಗುತ್ತೆ. ಮಾಂತ್ರಿಕ ಸಮಸ್ಯೆ ಆದಾಗ ನಾವು ಅತಿ ಮುಖ್ಯವಾಗಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವತೆ ಬಂದು ದುರ್ಗೆ, ಚಾಮುಂಡಿ, ಕಾಳಿ. ಈ ಥರ ಶಕ್ತಿ ದೇವತೆ ಆರಾಧನೆಯನ್ನು ಮಂಗಳವಾರ ಅಥವಾ ಶುಕ್ರವಾರ ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಶುಕ್ರ ಆರಾಧನೆ ನೀವು ದುರ್ಗೆ, ಚಾಮುಂಡಿ, ಕಾಳಿ ಈ ಥರ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಶುಕ್ರವಾರ ಹೋಗಿ ಬರುವಂಥದ್ದು ಮಾಡಬೇಕಾಗುತ್ತೆ. ಹೋಗಬೇಕಾದರೆ 2 ನಿಂಬೆಹಣ್ಣನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಆ ನಿಂಬೆಹಣ್ಣನ್ನು ದೇವಿ ಪಾದಕ್ಕೆ ಮುಟ್ಟಿಸಿಕೊಂಡು ಬನ್ನಿ. ನಿಂಬೆಹಣ್ಣನ್ನು ಯಾವಾಗಲೂ ನಿಮ್ಮ ಜೊತೆ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳುವಂಥದ್ದು ಒಂದು. ಇನ್ನೊಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಇಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಈ ಮೂಲಕ ಮಾಂತ್ರಿಕ ಸಮಸ್ಯೆಯ ಪ್ರಭಾವವನ್ನು ಎಳಿತಕ್ಕಂತಹ ಕೆಲಸವನ್ನು ಈ ನಿಂಬೆಹಣ್ಣುಗಳು ಮಾಡ್ತಾ ಇರ್ತವೆ. ಇದರ ಜೊತೆಯಲ್ಲಿ ನೀವು ಹೋಮ ಹವನವನ್ನು ಮಾಡಿಸಬೇಕಾಗುತ್ತದೆ. ಒಂದು ಮೃತ್ಯುಂಜಯ ಹೋಮವನ್ನು ಮಾಡಿಸಬೇಕು. ಇನ್ನೊಂದು ಶುಕ್ರವಾರದ ದಿನ ಶಕ್ತಿ ದೇವತೆ ದೇವಸ್ಥಾನದಲ್ಲಿ, ಹೆಣ್ಣು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಮೆಣಸಿನಕಾಯಿ ಘಾಟ್ ಹಾಕಿ ಮಾಡ್ತಕ್ಕಂಥ ಪ್ರತ್ಯಂಗಿರ ಹೋಮವನ್ನು ಕೂಡ ನೀವು ಮಾಡಿಸಬೇಕಾಗುತ್ತೆ. ಈ ಮೂಲಕ ಮಾಂತ್ರಿಕ ಸಮಸ್ಯೆ ವಿರುದ್ಧ ಪ್ರಬಲವಾಗಿ ಹೋರಾಟಕ್ಕೆ ನಿಮಗೊಂದು ಅಸ್ತ್ರ ಸಿಕ್ಕಂಗೆ ಆಗುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಸಹ ನೀವು ಹೋಮವನ್ನು ಮಾಡಿಸ್ತಕ್ಕಂಥದ್ದು, ನವಗ್ರಹ ಶಾಂತಿ ಹೋಮ ಮಾಡಿಸ್ತಕ್ಕಂಥದ್ದು, ಮೃತ್ಯುಂಜಯ ಹೋಮ, ಗಣ ಹೋಮ, ಈ ರೀತಿ ಹೋಮಗಳನ್ನು ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸತ್ಯನಾರಾಯಣ ಪೂಜೆ ಮಾಡಿಸುವುದು, ಈಗ ನೀವು ಹೋಮ ಹವನ ಮಾಡಿಸುವುದರ ಮೂಲಕ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡೆಯಬಹುದು. ಇವೆಲ್ಲ ದೈವಿ ಶಕ್ತಿಯಿಂದ ಮಾಡಬಹುದಾದ ಪರಿಹಾರಗಳು. ಮಾಂತ್ರಿಕ ಸಮಸ್ಯೆಗೆ, ವಾಮಾಚಾರದ ಸಮಸ್ಯೆಗೆ ದೈವಶಕ್ತಿಯಿಂದ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ಇನ್ನು 2ನೇ ಮುಖ್ಯವಾಗಿರ್ತಕ್ಕಂಥ ಪರಿಹಾರ ಬಂದು ಮಾಂತ್ರಿಕವಾಗಿ ಮಾಡ್ತಕ್ಕಂಥದ್ದು. ನಾನು ಸಾಕಷ್ಟು ಅಂದರೆ ನೀವು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ತೀರ. ಇದಕ್ಕೆ ಪರಿಹಾರ, ಮಾಟ ಮಂತ್ರಕ್ಕೆ ಪರಿಹಾರ ಬಂದು ಅಷ್ಟದಿಗ್ಬಂಧನ. ಈ ಅಷ್ಟದಿಗ್ಬಂಧನವನ್ನು ದೇವಸ್ಥಾನ ಪೂಜಾರಿಗಳು, ಅರ್ಚಕರು ಸಾಮಾನ್ಯವಾಗಿ ಮಾಡ್ತಾರಲ್ಲ. ಯಾಕಂದರೆ ಅವರು ಮಾಂತ್ರಿಕ ಸಿದ್ಧಿ ಸಾಮಾನ್ಯವಾಗಿ ಪಡೆದಿರಲ್ಲ. ಅವರೇ ನಮ್ಮ ಕಡೆ ಬಂದು ಅಷ್ಟದಿಗ್ಬಂಧನ ಮಾಡಿಸ್ಕೊಂಡು ಹೋಗತಕ್ಕಂಥದ್ದು ಮಾಡ್ತಾರೆ. ಅಂದರೆ ದೇವಸ್ಥಾನಗಳಲ್ಲಿ ಮಾಡಿಸ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹದ ಸಂದರ್ಭಗಳಲ್ಲಿ ನಾವು ಮಾಡ್ತಕ್ಕಂಥ ಅಷ್ಟದಿಗ್ಬಂಧನವನ್ನು ನೀವು ಹೋಗಿ ಮಾಡಿಸ್ಬೋದು. ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಪೂಜಾರಿಗಳು ಮಾಡಿಕೊಡ್ತಾರೆ. ಈ ಅಷ್ಟದಿಗ್ಬಂಧನ ಅಂತ ಅಂದರೆ ಮಾಡಿಕೊಡ್ತಾರೆ. ಯಾರೇ ಮಾಟ ಪ್ರಯೋಗ ಮಾಡಿದ್ರೂ ನಿವಾರಣೆಯನ್ನು ಮಾಡ್ತಾರೆ. ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವರಿಗೆ ಆಗುತ್ತೆ. ನಿಮಗೆ ಎಫೆಕ್ಟ್ ಆಗದಂಗೆ ಅದು ರಕ್ಷಣೆಯನ್ನು ಕೊಡುತ್ತೆ. ಈ ರೀತಿ ಮತ್ತೆ 2 ರೀತಿಯಾಗಿರ್ತಕ್ಕಂಥ ದಿಗ್ಬಂಧನವನ್ನು ಮಾಡ್ತಾ ಇರ್ತಾರೆ. ಒಂದು ದಿಕ್ಕಿಗೆ ಮಾಡ್ತಕ್ಕಂಥ ದಿಗ್ಬಂಧನ ಮತ್ತು 8 ದಿಕ್ಕಿಗೆ ಮಾಡ್ತಕ್ಕಂಥ ಅಷ್ಟದಿಗ್ಬಂಧನ. 2 ರಿಂದ 3 ವರ್ಷ ರಕ್ಷಣೆ ಕೊಟ್ಟರು ಈ ಅಷ್ಟದಿಗ್ಬಂಧನ 8 ರಿಂದ 10 ವರ್ಷಗಳ ಕಾಲ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಷ್ಟದಿಗ್ಬಂಧನ ಮಾಡಿಸತಕ್ಕಂಥದ್ದನ್ನು ಮಾಡಬಹುದು. ಅಷ್ಟದಿಗ್ಬಂಧನವನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡಿಸ್ಕೊಂತ ಹೇಳ್ತೀವಿ. ಯಾಕಂದರೆ ಯಾವ ಸಂದರ್ಭದಲ್ಲಿ, ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ನಮಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಶತ್ರುಗಳು ಯಾವ ಮೂಲೆಯಿಂದ ನಮಗೆ ಬರ್ತಾರೆ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯಲಿಕ್ಕೆ ನಿಮ್ಮ ಮನೆಗೆ ಆಗಿರತಕ್ಕಂತಹ ಮಣ್ಣಿನ ದೋಷವನ್ನು ಎಳೆದುಕೊಳ್ಳುವುದಕ್ಕೆ ಜನರ ಕೆಟ್ಟ ದೃಷ್ಟಿ, ಜನರ ಹೊಟ್ಟೆ ಕಿಚ್ಚು, ಅದೇ ರೀತಿಯಾಗಿ ವಾಮಾಚಾರ, ದುಷ್ಟಶಕ್ತಿ, ಕಾದಾಟ ಇವೆಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆಯುವುದಕ್ಕೋಸ್ಕರ, ಈ ವಾಮಾಚಾರ ಮಾಂತ್ರಿಕ ಸಮಸ್ಯೆಯಿಂದ ಪರಿಹಾರ ಪಡೆಯುವುದಕ್ಕೋಸ್ಕರ ಈ ಅಷ್ಟದಿಗ್ಬಂಧನ ಮಾಡಿಸತಕ್ಕಂಥದ್ದು ಮಾಡ್ಕೊಳ್ಳಿ. ಇಷ್ಟೊತ್ತು ಮಕರ ರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಗಮನ ಇಟ್ಟು ಫಾಲೋ ಮಾಡುವಂಥದ್ದು, ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡಿಸತಕ್ಕಂಥದ್ದು ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡರೆ ಆಗದೇ ಇರ್ತಕ್ಕಂಥವರು, ನಿಮ್ಮನ್ನು ಕಂಡರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವರು, ನಿಮ್ಮನ್ನು ಕಂಡರೆ ಅಸೂಹೆ ಪಡುವವರು ಯಾರಾದರೂ ಇದ್ದರೆ ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಆಂಜನೇಯ ಟೆಂಪಲ್ಗೆ ತುಂಬ ಭೇಟಿ ಕೊಡಬೇಕಾಗುತ್ತೆ. ಆಂಜನೇಯ ಟೆಂಪಲ್ಗೆ ಹೋಗೋದ್ರಿಂದ ಕೂಡ ನಿಮಗೆ ಆ ಮಾಟ ಮಂತ್ರದ ಪ್ರಯೋಗ ಏನು ನಿಮ್ಮ ಮೇಲೆ ನಡೆಯೋದಿಲ್ಲ. ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು.
ಹೆಚ್ಚಿಗೆ ನೀವು ಮನೆಯಲ್ಲಿ ಹೋಮ ಪೂಜೆ ಅವನ ಮಾಡೋದ್ರಿಂದ ಕೂಡ ಈ ಮಾಟ ಮಂತ್ರದ ಪ್ರಯೋಗವನ್ನು ನಿಮ್ಮ ಮೇಲೆ ಆಗ್ದಂಗೆ ತಡೆಯಬಹುದು ಸ್ನೇಹಿತರೆ. ಜಾಸ್ತಿ ಮಾಟ ಮಂತ್ರಕ್ಕೆ ಬೀಳಬಾರ್ದು, ಅದು ಬಿದ್ದರೆ ಮನೆಯೇ ಹಾಳು ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ದೇವರನ್ನು ನಂಬಿ ಖಂಡಿತ ನಿಮಗೆ ಯಾರೇ ಮಾಡಿಸಿದ್ರು ಕೂಡ ಅದು ಅವ್ರಿಗೆ ತಗ್ಗುತ್ತೆ. ಟೈಮ್ ಅಂತ ಬಂದಾಗ ನಾವು ಮಾಡೋ ತಪ್ಪಿಗೆ ದೇವರು ಖಂಡಿತ ನಮಗೆ ಶಿಕ್ಷೆನ ಕೊಡ್ತಾನೆ. ಹಾಗಾಗಿ ನಾವು ಒಳ್ಳೆ ದಾರಿಯಲ್ಲಿ ನಡಿಬೇಕಾಗುತ್ತೆ. ಯಾರೇ ಆಗಿರ್ಬೋದು, ನಾವು ಮಾಡೋ ತಪ್ಪು ನಮಗೆ ಇಲ್ಲೇ ದೇವರು ಬುದ್ಧಿನ ಕಲಿಸ್ತಾನೆ. ಆದರೆ ಶನಿ ಮಹಾತ್ಮ ಸ್ವಾಮಿ ಕೆಟ್ಟದಕ್ಕೆ ಕೆಟ್ಟದನ್ನೇ ಕೊಡ್ತಾರೆ, ಒಳ್ಳೇದು ಮಾಡಿದ್ರೆ ನಾವು ಒಳ್ಳೆಯದನ್ನು ಕೊಡ್ತಾರೆ, ಒಳ್ಳೆ ಫಲಗಳನ್ನು ಕೊಡ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಆಲ್ ಫ್ರೆಂಡ್ಸ್.